ಭಾರತದ ಮೇಲೆ ಪರಮಾಣು ಬಾಂಬ್ ಹಾಕ್ತೀವಿ, ವೈರಿ ರಾಷ್ಟ್ರ ಪಾಕಿಸ್ತಾನದಿಂದ ಧಮಕಿ, ತಕ್ಕ ಉತ್ತರ ಕೊಡ್ತೇವೆ ಎಂದು ಮೋದಿ ಗುಡುಗು. ಪಾಕ್ ಮೇಲೆ ಯುದ್ಧಕ್ಕೆ ಸಿಕ್ಕಿದೆಯಾ ಮುನ್ಸೂಚನೆ? ಗಡಿಯಲ್ಲಿ ಸೇನೆಯಿಂದ ತಾಲೀಮು, ರಕ್ಷಣಾ ಸಚಿವರಿಂದ ಸಾಲು ಸಾಲು ಸಭೆ. ವೀಸಾ ಗಡುವು ಅಂತ್ಯ, 537 ಪಾಕಿಗಳು ತವರಿಗೆ. ಪಾಕ್ನಲ್ಲಿದ್ದ 850 ಮಂದಿ ಭಾರತೀಯರು ತಾಯ್ನಾಡಿಗೆ. ದೇಶ ಬಿಡದ ಪಾಕಿಗಳಿಗೆ 3 ವರ್ಷ ಶಿಕ್ಷೆ. ಯುದ್ಧ ಬೇಡ ಎಂದ ಸಿಎಂ ವಿರುದ್ಧ ಕೇಸರಿ ಕೆಂಡ. ಇದು ಮೂರ್ಖತನ, ಕ್ಷಮೆ ಕೇಳುವಂತೆ ಆಗ್ರಹ. ಅನಿವಾರ್ಯವಾದ್ರೆ ಯುದ್ಧ ಎಂದು ಸಿಎಂ ಸಿದ್ದು ಸ್ಪಷ್ಟನೆ. ಕೊಹ್ಲಿ ಪಾಂಡ್ಯ ಸಿಡಿಲಬ್ಬರದ ಅರ್ಧಶತಕ. ಡೆಲ್ಲಿ ವಿರುದ್ಧ ಸೇಡು ತೀರಿಸಿಕೊಂಡ ಆರ್ಸಿಬಿ. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿದ ಬೆಂಗಳೂರು.